ಯಾರು ಜಾಯ್ನ್ ಆಗಿಲ್ವಾ? ಲೈವ್ ಇದೀನಾ? ಒಂದು 2 ಮಿನಿಟ್ಸ್ ಎಲ್ಲರೂ ಜಾಯ್ನ್ ಆಗಲಿ. ಹಾಯ್ 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 ಎಲ್ರಿಗೂ ಹಾಯ್, ಗುಡ್ ಆಫ್ಟರ್ನೂನ್. ಹಾಯ್ ಹಾಯ್ ಪವಿತ್ರ, ಹಾಯ್ ಮಂಗಳ, ರೈಡರ್ ಚೇತನ್, ಹಾಯ್ ಹಾಯ್. ಸೊ ಎಲ್ರಿಗೂ ಹಾಯ್. ಓಕೆ ಓಕೆ ಇವತ್ತು ಸಂಜೆ 7 ಗಂಟೆಗೆ ಕ್ವಾಟ್ಲಿ ಕಿಚನ್ ಗ್ರ್ಯಾಂಡ್ ಫಿನಾಲೆ ಬರ್ತಾ ಇದೆ. ಮಿಸ್ ಮಾಡಿದೆ, ಎಲ್ಲರೂ ನೋಡಬೇಕು. ತುಂಬ ಫನ್ ಇತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಜರ್ನಿ, ಕ್ವಾಟ್ಲಿ ಕಿಚನ್ ಜರ್ನಿ ಇಷ್ಟು ಬೇಗ ಮುಗ್ದಿದ್ದು ಬೇಜಾರಿದೆ, ಬಟ್ ತುಂಬಾ ಎಂಜಾಯ್ ಮಾಡಿದೆ. ನಾನು ಆ್ಯಕ್ಚುಲಿ ಕ್ವಾಟ್ಲಿ ಕಿಚನಿಗೆ ಬಂದಮೇಲೆ ಅಡುಗೆ ಮಾಡೋದು ಕಲ್ತಿದ್ದು. ನಿಮಗೆಲ್ಲ ಈ ವಿಷಯ ಹೇಳೋಣ ಅಂತಲೇ ನಾನು ಲೈವ್ ಬಂದಿರೋದು. ಇವತ್ತು ಮಿಸ್ ಮಾಡಿದೆ, ನೀವು ಫಿನಾಲೆ ನೋಡಬೇಕು. ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿರುತ್ತೆ, ಒಳ್ಳೊಳ್ಳೆ ರೆಸಿಪೀಸ್ ಟ್ರೈ ಮಾಡಿದ್ದೀವಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಕ್ವಾಟ್ಲಿ ಕಿಚನ್ ಬಗ್ಗೆ, ಪ್ರಾಪರ್ ಕುಕ್ಕಿಂಗ್ ಅಂತ ಕಲ್ತಿದ್ದು ನಾನು ಕ್ವಾಟ್ಲಿ ಕಿಚನಿಗೆ ಬಂದಮೇಲೆ. ತುಂಬ ಸ್ವಲ್ಪ ಸೀರಿಯಸ್ ಆಗಿ ಒಂದು 3-4 ಎಪಿಸೋಡ್ಸ್ ಆದಮೇಲೆ ತುಂಬ ಸೀರಿಯಸ್ ಆಗಿ ಕ್ವಾಟ್ಲಿ ಕಿಚನ್ನ ಅಂದರೆ ಕುಕ್ಕಿಂಗ್ನ ಕಲ್ತಿದ್ದು. ಸೊ ಎಪಿಸೋಡ್ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಮಾಡಿದ್ವಿ. ಆ್ಯಂಡ್ ಎಲ್ಲರೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗೋಗಿದ್ರು, ಕ್ವಾಟ್ಲಿಗಳು ಮತ್ತು ಕುಕ್ಸು. ಖುಷಿ ಆಗ್ತಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಸ್, ಹಾಯ್ ಹಾಯ್ ಹಾಯ್. ಸೊ ಕ್ವಾಟ್ಲಿ ಕಿಚನ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು, ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಕೇಳ್ಬೋದು. ಹಾಗಂತ ಯಾರು ವಿನ್ ಆಗಿದ್ದು ಅಂತೆಲ್ಲ ಕೇಳಬೇಡಿ, ನೀವು ನೋಡಿ ಗೊತ್ತಾಗುತ್ತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು, ನೀವೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕ್ವಾಟ್ಲಿ ಕಿಚನ್ ಹಲೋ ನಂದಗೋಗ್ಲು. ಸೊ ಯಾ, ಕ್ವಾಟ್ಲಿ ಕಿಚನ್ ಅಂದರೆ ಇಷ್ಟು ಎಪಿಸೋಡ್ಸ್ನ ತುಂಬ ಸೀರಿಯಸ್ ಆಗಿ, ಅಂದರೆ ಒಂದು 4-5 ಎಪಿಸೋಡ್ಸ್ ಇರ್ತೀನಿ ಅಂದ್ಕೊಂಡಿದ್ದವಳು ನಾನು, ನನಗೇನು ಬರುತ್ತೀಯೋ ಕುಕ್ಕಿಂಗ್ ಅಂತ. ಬಟ್ ಸೀರಿಯಸ್ ಆಗಿ ತೊಗೊಂಡು ಕುಕ್ಕಿಂಗ್ ಕಲಿತು ಡಿಫ್ರೆಂಟಾಗಿ ಟ್ರೈ ಮಾಡಿ ಇವತ್ತು ನಾನು ಫಿನಾಲೆವರೆಗೂ ಬಂದಿದ್ದೀನಿ. ಖುಷಿ ಆಗ್ತಾಯಿದೆ. ಇವತ್ತು 7 o'clock ಕ್ವಾಟ್ಲಿ ಕಿಚನ್ ಗ್ರ್ಯಾಂಡ್ ಫಿನಾಲೆ ಬರುತ್ತೆ. ಮಿಸ್ ಮಾಡಿದೆ ನೋಡಿ, ಫುಲ್ಲು ಎಂಟರ್ಟೈನ್ಮೆಂಟ್ ಇರುತ್ತೆ. ನಿಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಎಂಟರ್ಟೈನ್ಮೆಂಟ್ ಇದೆ. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡಬೇಕು. ಆಮೇಲೆ ನನಗೆ ಸಿಕ್ಕಿದ ಕ್ವಾಟ್ಲೆಗಳಾಗಿರ್ಬೋದು, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಕ್ವಾಟ್ಲೆ ಕೊಟ್ಟರು ಅಷ್ಟೇ ಸಪೋರ್ಟಿವ್ ಆಗೂ ಇದ್ದರು. ಅಂದರೆ ಕ್ವಾಟ್ಲೆ ಜೊತೆಗೆ ಸಪೋರ್ಟಿವ್ ಪಾಪ ಐಟಮ್ಸು ಬೇಲಾಡಿ ತರಿಸ್ಕೋಬೇಕಿತ್ತು. ಅದ್ರ ಜೊತೆಗೆ ಕಾಟ ಕೊಡ್ತಿದ್ರು, ಜೊತೆಗೇನೋ ಹೆಲ್ಪ್ ಮಾಡ್ತಿದ್ರು ಪಾಪ. ಅವರಿಗೆಲ್ಲ ನನಗೆ ಯಾರೆಲ್ಲ ಕ್ವಾಟ್ಲೆಗಳು ಸಿಕ್ಕಿದ್ರು, ಯಾರೆಲ್ಲ ಕ್ವಾಟ್ಲೆಗಳಿದ್ರು, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಕ್ಯೂಟ್ ಜಡ್ಜಸ್ ಬಗ್ಗೆ ಹೇಳಲೇಬೇಕು. ಮೇಘ್ನಾ ಮ್ಯಾಮ್, ಓ ಮೈ ಗಾಡ್, ನಾನು ಏನೇ ಮಾಡಿದ್ರು, ರೆಸಿಪಿ ಏನೇ ಮಾಡಿದ್ರು ಸಕ್ಕತ್ತಾಗಿ ಮಾಡಿದ್ಯಾ ಮೇಘ ಅಂತ ಹೇಳ್ತಿದ್ರು. ಆ ಕಮೆಂಟ್ಸ್ ಕೇಳೋದಕ್ಕೆ ನಾನು ತುಂಬ ಎಫರ್ಟ್ ಆಗ್ತಾಯಿದ್ದೆ ಪ್ರತಿ ಸಲನೂ. ಆಮೇಲೆ ನಮ್ಮ ಶೆಫ್ ಆಗಿರ್ಬೋದು, ಮ್ಯಾಡ್ ಶೆಫ್, ಓ ಮೈ ಗಾಡ್, ಒಂದೊಂದು ಸಣ್ಣ ಮೈನ್ಯೂಟ್ ಥಿಂಗ್ಸ್ನ ಅವ್ರು ಎಷ್ಟು ಜಡ್ಜ್ ಮಾಡ್ತಿದ್ರು ಅಂತಂದರೆ, ಅವ್ರ ಟೇಸ್ಟ್ನ ಅವ್ರ ಥರ ಟೇಸ್ಟ್ ಮಾಡಿ ಜಡ್ಜ್ ಮಾಡೋ ಆ ಥರ ಯಾರಿಗೂ ಆಗಲ್ವೇನೋ. ಬಟ್ ಅವರು ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ತುಂಬ ಸ್ಟ್ರಿಕ್ಟ್ ಅನ್ನಿಸ್ತಾರೆ, ಬಟ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಇಡೀ ಶೋನ ತುಂಬಾ ಮಜಾ ಮಾಡಿದ್ವಿ. ಚೆನ್ನಾಗಿತ್ತು ಕ್ವಾಟ್ಲಿ ಕಿಚನ್. ಹಾಯ್ ಹಾಯ್ ಎಲ್ರಿಗೂ ಹಾಯ್. ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಯಾರಾದರೂ ಏನಾದರೂ ಕೇಳಿ ಹೇಳುವ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕ್ವಾಟ್ಲಿ ಕಿಚನ್ ನೀವೇ ವಿನ್ ಆಗಬೇಕು. ಈ ಎಪಿಸೋಡ್ ನೋಡಿ.
ಹಾಯ್ 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 ಹಾಯ್, ತುಂಬ ಜನ ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಕ್ವಾಟ್ಲೆ ಕಿಚನ್ ಬಗ್ಗೆ ಏನಾದರೂ ಕೇಳಿ. ಸೊ ಮಿಸ್ ಮಾಡಿದೆ. ಇವತ್ತು ಸಂಜೆ 7 ಗಂಟೆಗೆ ಕ್ವಾಟ್ಲೆ ಕಿಚನ್ನ ನೋಡಿ. ಗ್ರ್ಯಾಂಡ್ ಫಿನಾಲೆ ಬರ್ತಾ ಇದೆ 7 o'clockಗೆ. ಮಿಸ್ ಮಾಡಿದೆ ನೋಡಿ. ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಆ್ಯಕ್ಚುಲಿ ನೋಡಬೇಕು, ಶೂಟಲ್ಲಿದ್ದೀನಿ. ಮನೆಗೆ ಹೋಗಿ ಅಂದರೆ ಶೂಟಲ್ಲಿರ್ತೀನಿ, ಗೊತ್ತಿಲ್ಲ. ಫ್ರೀ ಮಾಡ್ಕೊಂಡಂತೂ ನಾನು 7 o'clock ಟಿ ವಿ ಮುಂದೆ ಕೂತ್ರೆ ಎದ್ದೇಳೋದೇ ಇಲ್ಲ. ಹಾಯ್ ಹಾಯ್ ಹಾಯ್. ನೀವು ಇನ್ನೂ ಕ್ವಾಟ್ಲೆ ಕಿಚನಲ್ಲಿ ಕಾಮಿಡಿ ಮಾಡಿ. ಕ್ವಾಟ್ಲೆ ಕಿಚನ್ ಆಗೋಯ್ತು. ಆದಷ್ಟು ಕಾಮಿಡಿ ಮಾಡಿದ್ರೆ ನನಗೆ ಟೆನ್ಷನಲ್ಲೇ ನಾನು ಕುಕ್ಕಿಂಗ್ ಮಾಡಿದ್ದು ಜಾಸ್ತಿ. ಅಲ್ಲಿ ಅವ್ರ ಪಾಪ ಅವ್ರು ಕಾಮಿಡಿ ಮಾಡೋಕ್ಕೆ ಬಂದು ನಂಗೆ ಅದನ್ನು ಕಾಮಿಡಿ ಥರ ತೊಗೊಳಕ್ಕಾಗ್ತಿರಲ್ಲ, ಅಷ್ಟು ಟೆನ್ಷನಲ್ಲಿ ನಾನು ಕುಕ್ಕಿಂಗ್ ಮಾಡಿದ್ದೀನಿ. ಸೊ ಎಸ್, ನನಗೆ ಶೂಟ್ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಲೈವ್ ಬಂದು ಲೈವ್ನ ನೋಡಿದ್ದಕ್ಕೆ. ಇವತ್ತು ಸಂಜೆ ಮಿಸ್ ಮಾಡಿದೆ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆನ ಮಿಸ್ ಮಾಡದೆ ನೋಡಬೇಕು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಲೈವ್ ಎಂಡ್ ಮಾಡ್ತಿದ್ದೀನಿ. ನನಗೆ ಶಾರ್ಟ್ ಕರೀತಿದ್ದಾರೆ. ಬಾಯ್ ಬಾಯ್.